ತಿಪಟೂರು ವಿಶ್ವಗುರು ಶ್ರೀ ಬಸವೇಶ್ವರರು 12ನೇ ಶತಮಾನದಲ್ಲಿ ಮಹಿಳೆಯರ ಸಮಾನತೆ, ಶೋಷಣೆ, ಮೂಢನಂಬಿಕೆ ವಿರುದ್ಧ ಕ್ರಾಂತಿಕಾರಿ ಹೋರಾಟವನ್ನ ಮಾಡಿದವರು. ಬಸವಣ್ಣನವರ ಆದರ್ಶ ಪ್ರಸ್ತುತ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ತಿಳಿಸಿದರು. ತಮ್ಮ ಗುರು ಕಚೇರಿಯಲ್ಲಿ ಬಸವೇಶ್ವರ ಜಯಂತಿ ಆಚರಣೆ ಮಾಡುವ ಮೂಲಕ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಸವೇಶ್ವರರ ಪರಿಕಲ್ಪನೆಯನ್ನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದರು. ಅಲ್ಲದೆ ಲಂಡನ್ನಲ್ಲಿ ಶ್ರೀ ಬಸವೇಶ್ವರರ ಪ್ರತಿಮೆ ಅನಾವರಣಗೊಂಡಿದೆ. ದೇಶದಲ್ಲಿ ಮಹಿಳಾ ಸಮಾನತೆ ಮಸೂದೆ ಅಂಗೀಕಾರಕ್ಕೆ ಪ್ರಧಾನಮಂತ್ರಿಗಳು ಚಾಲನೆಯನ್ನ ನೀಡಿದ್ರು. ಇದನ್ನ ವಿರೋಧ ಪಕ್ಷದವರು ವಿಫಲಗೊಳಿಸಿದ್ರು. ತಿಪಟೂರು ತಾಲೂಕಿನಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಬೋರ್ವೆಲ್ಗಳನ್ನು ಕೊರೆಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಕುಡಿಯುವ ನೀರಿನ ಬರ ಹೆಚ್ಚಾಗ್ತಾ ಇದೆ. ಶಾಸಕರು ನಗರಕ್ಕೆ ಸಮರ್ಪಕ ನೀರು ಕೊಡೋ ಬಗ್ಗೆ ಗಮನ ಹರಿಸಬೇಕಿದೆ. ಕೇವಲ 3 ತಿಂಗಳು ಮಾತ್ರ ಹೇಮಾವತಿ ನೀರನ್ನ ನಗರಕ್ಕೆ ಸರಬರಾಜು ಆಗಿದೆ. ಕಿಬ್ಬನಹಳ್ಳಿ ಹೋಬಳಿ ಗಣಿಬಾಧಿತ ಪ್ರದೇಶದಲ್ಲಿ ಉತ್ತಮ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದರೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಗುಬ್ಬಿ ತಾಲೂಕುಗಳಿಗೆ ಅನುಕೂಲವಾಗ್ತಿದೆ ಅಂತ ಹೇಳಿ ತಿಳಿಸಿದ್ರು. ವಿರೋಧ ಪಕ್ಷಗಳಿಗೆ ಇವತ್ತು ಅದು ರುಚಿ ಮುಂದಿನ ದಿವಸ ಗೊತ್ತಾಗುತ್ತೆ. ಸೊ ನಮ್ಮ ತಿಪಟೂರು ಭಾಗಕ್ಕೆ ಇವತ್ತು ನೀರಿನ ಜನತೆ ಇವತ್ತು ನೀರಿಲ್ಲದೆ ಹಾಹಾಕಾರ ಆಗಿದೆ. ಸೊ ಇವತ್ತು ಹೇಳಿದ್ರು ಮೊನ್ನೆ, ನಾನು ಲಾಸ್ಟ್ ಟೈಮ್ ಹೋರಾಟ ಮಾಡ್ತೀನಿ, ಈಗಾಗಲೇ ನೀರಿಲ್ದಲೇ ವ್ಯಥೆ ಪಡ್ತಾ ಇದ್ದೇವೆ, ಕೆಲವಾರು ಭಾಗದಲ್ಲಿ ನೀರೇ ಇಲ್ಲ. ಹೇಮಾವತಿ ಬಿಡಿ, ಹೇಮಾವತಿನ ಅವತ್ತಿನೂ ಹೋರಾಟ ಮಾಡಿದ್ದು, ಹೇಮಾವತಿ ನೀರು ಕೊಡೋಕ್ಕಾಗೋದಿಲ್ಲ, ಕೊಟ್ಟೂ ಇಲ್ಲ ಅಂತ ಅವತ್ತಿಂದಲೂ ಹಂಗೆ ಮಾಡಿದ್ದಾರೆ. ಬೋರ್ವೆಲ್ ಮುಖಾಂತರನೇ ಕೊಡ್ತಾ ಇದ್ದಾರೆ. ಸೊ ಇವತ್ತು ಬೋರ್ವೆಲ್ಲು 61 ಬೋರ್ವೆಲ್ ಕೊರಿಸಿದ್ದೀನಿ ಅಂತ ಹೇಳ್ತಾರೆ. ಪಾಪ ಇನ್ನೂ ಜನಗಳು ಯಾರಿಗೂ ನೀರು 3 ದಿವಸಕ್ಕೆ, ಈಗಾಗಲೇ ವಾರಕ್ಕೆ 1 ದಿವಸ ಕೊಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ನಮ್ಮ IMD ಪ್ರಕಾರ ಇವತ್ತು ಮಾನ್ಸೂನ್ ಸ್ವಲ್ಪ ಸ್ಲೋ ಆಗ್ಬೋದು ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಶಾಸಕರು ಈಗಲಾರೆ ಎಚ್ಚೆತ್ಕೊಳ್ಳಿ. ನೀವು 2-3 ವರ್ಷದಿಂದ ಅಧಿಕಾರಕ್ಕೆ ಬಂದು ಇದೇ ಮಾತು ಹೇಳ್ತಾ ಇದ್ದೀರಾ, ನೀರು ಕೊಡ್ತಾ ಇದ್ದೀನಿ ಎಲ್ರಿಗೂ ಸಮರ್ಪಕವಾಗಿ ಅಂತ. ಇವತ್ತೆಲ್ಲ ನೀವು ಈಚೂರು ಕೆರೆ ನಿಮ್ಮ ಇವತ್ತು ನನಗೆ ಅರ್ಥ ಆಗ್ತಾ ಇದೆ ಎಲ್ಲ ಒಂದು ಕಡೆ ಶಾಸಕರದ್ದು ಯಾವ ಧೋರಣೆ ಅಂತ. ಏಕೆಂದರೆ ಈಚೂರು ಕೆರೆ ಅವತ್ತು ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇಟ್ಕೊಂಡು ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮುಂದುವರೆದು ಆ ನೀರಿನ ವ್ಯವಸ್ಥೆನ ಇವತ್ತು ಕಲುಷಿತ ಆಗಿರೋ ನೀರನ್ನ ಬೇರ್ಪಡಿಸೋಕ್ಕಾಗಲಿಲ್ಲ. ಆ ಕೆರೆನ ಸಮರ್ಪಕವಾಗಿ ಆ UGD ಏನೆಲ್ಲ ಗಲೀಜಾಗಿತ್ತು ಅದನ್ನು ತೆಗಿಯೋಕ್ಕಾಗಲಿಲ್ಲ. ಒಂದು ಇವತ್ತು ನೀವು UGDಗೆ ಹೋಗ ಅಂತ STP ಘಟ್ಟಕ್ಕೆ ಹೋಗೋ UGD ನೀರನ್ನ ಸಮರ್ಪಕವಾಗಿ ಹೋಗೋದಕ್ಕೆ ಬಿಡದಲೇ ಅದನ್ನೆಲ್ಲ ಮಿಕ್ಸ್ ಮಾಡಿರಿ. ಇವತ್ತು ನಾವೆಲ್ಲೋ ಕೃತಕವಾಗಿ ನಾನು ಏನೋ ನೀರು ತರ್ತೀನಿ ಅಂತೇಳಿ ಡೈರೆಕ್ಟ್ ಚಾನಲಲ್ಲಿ ತಿಪಟೂರಿಗೆ ಹೇಮಾವತಿ ಕೆರೆ ಒಂದು 3 ತಿಂಗಳು ಕೊಟ್ರಿ. ಇದೆಲ್ಲ ಏನಂತ ನಮಗೆ ಒಂದು ಮನವರಿಕೆ ಆಗುತ್ತೆ ಅಂದರೆ, ಬಹುಶಃ ಬೇರೆ ಯಾವುದೋ ಒಂದು ಉದ್ದೇಶಕ್ಕೆ ಕೃತಕವಾಗಿ ಇದನ್ನೆಲ್ಲ ಮಾಡಿಬಿಟ್ರ ಅಂತ ಅನ್ಸುತ್ತೆ. ತಿಪಟೂರು ಆಡಳಿತ ಕೃತಕವಾಗಿ ಇದು ಮಾಡಿ ಮುಂದಿನ ಏನೋ ಯೋಜನೆಗೆ ಇದನ್ನೆಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಈಗ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿ ಅವಾಂತರ ಮಾಡಿ, ಈಗ ಹೇಳ್ತಾರೆ ನಾವು ಈಚೂರು ಕೆರೆಗೆ ಈಚೂರು ಕೆರೆ ಬದಲಾಗಿ ಕೆರೆಯಿಂದ ನೀರು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಕೆರೆಗೆ ಈಗಾಗಲೇ 75 ಕೋಟಿ ಶಾಂಕ್ಷನ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ನಾವು ಮುಂದಿನ ದಿವಸದಲ್ಲಿ ಅಲ್ಲಿಂದ ನಾವು 0.4 TMCನೋ 0.3 TMCನೋ ನೀರು ತರ್ತೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮಗೆಲ್ಲ ಮನವರಿಕೆ ಆಗ್ತಾ ಇರೋದು ಏನಂತಂದರೆ, ಇದೆಲ್ಲ ಮಾಡಿದ್ದು ಕೃತಕವಾಗಿ ಕೆರೆಗೆ ನೀರು ತರಲೇಬೇಕು, ಅಲ್ಲಿಂದ ನೀರನ್ನ ಉನ್ನಾರ ಮಾಡಿ ಅಲ್ಲಿಂದ ಜನಗಳಿಗೆ ಅಭಾವ ಸೃಷ್ಟಿ, ಜನಗಳನ್ನೇ ಗೊತ್ತಾಗಬೇಕು, ಬೆಲ್ಲವನ ಕಡೆ ನೀರು ಬರಲಪ್ಪ ಸಾಕು ಅನ್ನೋ ಒಂದು ಭಾವನೆ ಕ್ರಿಯೇಟ್ ಮಾಡೋದಕ್ಕೆ ಇದೆಲ್ಲ ಆಗಿದೆ ಅಂತ ನನಗೆಲ್ಲ ಭಾವಿಸ್ತಾ ಇದೆ. ಯಾಕೆಂದರೆ ಈಗ ಆಗಿರೋದು ನೋಡ್ತಾ ಇದ್ರೆ 2 ವರ್ಷದಿಂದ ನಿರಂತರವಾಗಿ ಈ ಥರ ಲೋಪಗಳು ಮಾಡಿ ಕೃತಕವಾಗಿ ಈ ಒಂದು ಅಭಾವ ಸೃಷ್ಟಿ ಮಾಡಿದ್ದಾರೆ. ಸೊ ಇವತ್ತು ಕೆರೆಗೆ ಅವ್ರು ಏನು ಅಟಕ್ ಬಿದ್ದಿದ್ರೆ ಗೊತ್ತಿಲ್ಲ, ಕೆರೆ ತರಲೇಬೇಕು ಅಂತ. ಯಾಕೆ ಈಚೂರು ಕೆರೆ ದೊಡ್ಡದಿರಲಿಲ್ವಾ? ತಿಪಟೂರು ಇನ್ನೂ ಅದನ್ನೇ ವಿಸ್ತೀರ್ಣಗೊಳಿಸಿ ಅದನ್ನು ಹೂಳೆತ್ಸಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿರಿ ಹೂಳೆತ್ಸೋದಕ್ಕೆ. ಅದೆಲ್ಲೋ ಇದು ಗೊತ್ತಿಲ್ಲ ದುಡ್ಡು. ಅದೆಷ್ಟು ಕೋಟಿ ಶಾಂಕ್ಷನ್ ಆಗಿತ್ತು ಹೂಳೆತ್ಸಿ ಮಾಡಬೇಕು ಅಂತ ಮಾಡಿ, ಆ UGD ಬೇರ್ಪಡೆ ಮಾಡೋದಕ್ಕೆ ಅಂತ ಶಾಂಕ್ಷನ್ ಮಾಡಿ ದುಡ್ಡೇನಾಯಿತು.